ಬ್ಯಾಕ್ ಟು ಡೇ ಫಾರ್ ವ್ಲಾಗ್. ಸೊ ಇವತ್ತು ಲಾಸ್ಟ್ ಡೇ ಟ್ರಿಪ್ ಆಗಿತ್ತು ಇವತ್ತು. ಸೊ ಚಿತ್ರದುರ್ಗಕ್ಕೆ ಹೋಗ್ತಿದ್ವಿ ಅಣ್ಣನ ಜೊತೆಗೆ. ದೊಣ್ಣವ್ರಣ್ಣ ಇವತ್ತೇ ಬಂದಿದ್ದು. ಸೊ ಅವತ್ತು ಬಂದಿದ ತಕ್ಷಣ ಚಿತ್ರದುರ್ಗಕ್ಕೆ ಹೋದ್ವಿ. ಅಲ್ಲಿ ಹತ್ತಿರದಲ್ಲಿರೋದು ವಾಣಿ ವಿಲಾಸ ಡ್ಯಾಮ್ ನೋಡೋಕ್ಕೆ ಅಂತಲೇ ಹೋಗಿದ್ವಿ. ಅಲ್ಲಿನ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನೆನ್ನೆ ಹೋಗಿರೋ ಡ್ಯಾಮ್ಗಿಂತ ಈ ಡ್ಯಾಮ್ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವೆಲ್ಲ ನೋಡ್ಬೋದು ಈ ವ್ಯೂನ, ಎಷ್ಟು ಚೆನ್ನಾಗಿತ್ತು ಅಂದರೆ ಆ್ಯಕ್ಚುಲಿ ಇದನ್ನು ಮೇಲ್ಗಡೆಯಿಂದ ಡ್ರೋನ್ ಶಾಟೆಲ್ಲ ಮಾಡಿದರೆ ಇಂಡಿಯಾ ಮ್ಯಾಪ್ ಥರ ಇದೆಯಂತೆ ಈ ಶೇಪು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ನಾವು, ಎಲ್ಲಿ ಏನು ಕಾಣಿಸ್ತಿಲ್ಲ ಅಂತಂತಿದ್ವಿ. ಸೊ ಮತ್ತೆ ಇನ್ನೊಂದು ಸ್ವಲ್ಪ ಹೈಟಿಂದ ನೋಡೋಣ ಅಂದ್ಬಿಟ್ಟೆಲ್ಲ ಹತ್ಕೋಗ್ತಿದ್ವಿ. ನಂಗಂತೂ ಕೆಳಗಡೆಯಿಂದ ಹತ್ತೋಷ್ಟೊಳಗೆ ಸುಸ್ತಾಗ್ಬಿಟ್ಟಿತ್ತು ಅಂತ ಮೇಲೆ ಫುಲ್ ಫಾಸ್ಟಾಗಿ ಹತ್ಕೋಗ್ತಿದ್ದೆ. ನಮ್ಮ ಬಿಂದು ಎಲ್ಲೋ ಹೋದ್ರು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ಲು. ಅದನ್ನು ರೇಗಿಸ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಕೂತಿದ್ವಿ ಅಲ್ಲಿ ವ್ಯೂ ಎಲ್ಲ ನೋಡಿಕೊಂಡು. ನೀವು ನೋಡ್ಬೋದು ಮೇಲ್ಗಡೆಯಿಂದ ಹೇಗೆ ವ್ಯೂ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ಈ ಕಡೆ ಸೈಡು ನೀರು ಫುಲ್ ಫೋರ್ಸಾಗಿ ಬರ್ತಿತ್ತು ಅಂತ ನೋಡೋಕೆ ಬಂದಿದ್ವಿ. ಅದು ನೋಡಿದ್ರೆ ಒಳಗಡೆ ಹೋಗ್ಬಿಟ್ಟು ಹಂಗೆ ಒಂದೇ ಫೋಟೋಸ್ ತೊಗೊಂಡು ನೀರನ್ನ ನೋಡ್ಕೊಂಡಿದ್ವಿ. ನನಗೂ ಮತ್ತು ಬಿಂದಿಗೆ ರಪ್ಪ ಅಂತ ಬಂದು ನೋಡ್ಕೊಂಡು ಈ ಥರ ಚೆನ್ನಾಗಿತ್ತು ಅದು. ನೆಕ್ಸ್ಟ್ ಹಂಗೆ ದಾರಿಲಿ ಬರ್ತಾ ಅಲ್ಲಿ ಆ ನೀರೇ ಇನ್ನೂ ಹರ್ಕೊಬರ್ತಿತ್ತು, ಅದನ್ನು ನೋಡಿದ್ವಿ. ಎಷ್ಟು ಕ್ಲಿಯರಾಗಿತ್ತು ಅಂದರೆ ಆ ವಾಟರ್ ಸಾಕಾಗಿತ್ತು. ನೆಕ್ಸ್ಟ್ ಹಾಗೆ ಬರ್ತಾ ಒಂದು ದೇವಸ್ಥಾನ, ಅಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು. ಅಲ್ಲೂ ಹೋದರೆ ಅಲ್ಲೂ ಒಂದು ಪ್ಲೇಸ್ ಇತ್ತು. ವ್ಯೂ ಮಾತ್ರ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಬಟ್ ದೇವಸ್ಥಾನಕ್ಕೆ ಹೋಗಿರೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಮರ್ತೋಗ್ಬಿಟ್ವಿ. ಇಲ್ಲಿ ಸೊ ಆಂಟಿ ಮುಂಚೆನೇ ಹೇಳಿದರು ಊಟ ಎಲ್ಲ ಮಾಡ್ಕೊಬರ್ಬೇಡಿ, ಇಲ್ಲೇ ಮಾಡ್ತಿದ್ದೀನಿ ಸ್ಪೆಷಲಾಗಿ, ಇಲ್ಲೇ ಬಂದು ತಿನ್ನಬೇಕು ಅಂತ. ಸೊ ಅದಕ್ಕೆ ನಾವು ಏನು ತಿಂದಿರಾ ಊಟ ಮಾಡ್ದಿರಾ ಹಾಗೆ ಬರ್ತಾ ಸುಮ್ಮನೆ ಹಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಮನೆಗೆ ಬಂದಮೇಲೆ ಗೊತ್ತಾಯಿತು ನಮಗೋಸ್ಕರ ಆಂಟಿ ಮತ್ತು ಅದಕ್ಕೆ ಬಾಳೆ ಎಲೆ ಊಟ ಮಾಡಿಸಿದ್ರು. ಊಟ ಮಾತ್ರ ಸಖತ್ತಾಗಿತ್ತು, ಎಲ್ಲ ದಿನವೂ ಅಲ್ಟಿಮೇಟ್ ಆಗಿತ್ತು. ಆ್ಯಸ್ ಯೂಶುವಲ್ ಇವತ್ತು ಚೆನ್ನಾಗಿತ್ತು. ಇವಾಗ ಎಲ್ಲ ಆಚೋಗ್ಬಿಟ್ಟು ಬಂದ್ಬಿಟ್ಟು ನೆನ್ನೆ ಮಾಡಿರೋ ಬ್ಲಾಗ್ಸ್ನ ನೋಡ್ತಾ ಇದ್ದಾರೆ. ಯಾರೇ ಎಡಿಟ್ ಮಾಡಬೇಕು ಅಂತ ದೀಕ್ಷಿತ ನೋಡಿ ಕುತ್ಕೊಂಡು ಎಡಿಟ್ ಮಾಡಬೇಕು, ತುಂಬ ಇದೆ ಎಡಿಟ್ ಮಾಡೋಕ್ಕೆ. ಸೊ ಇವ್ರು 3 ಜನ ನೋಡ್ತಾ ಇದ್ದಾರೆ. ಇಷ್ಟೊತ್ಕೊಬರೋದಕ್ಕೆ ಸುಸ್ತಾಗ್ಬಿಟ್ಟಿದ್ದಾರೆ ದೀಕ್ಷಿತ. ಸೊ ಇವಾಗ ಎಡಿಟ್ ಮಾಡಿಬಿಟ್ಟು ಇವತ್ತು ಹಾಕೋದು. ಇವತ್ತು ರಾತ್ರಿ ನಾವು ನಾಳೆ ಬೆಳಗ್ಗೆ ಹೋಗಬೇಕು ಅಂತ ಎಲ್ಲರೂ ಕುತ್ಕೊಂಡು ಆಚೆ ಮಾತಾಡ್ತಿದ್ವಿ. ಅವಾಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸುಮ್ಮನೆ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ, ವೀಡಿಯೋ ಎಲ್ಲ ಮಾಡೋಕ್ಕೋಗ್ಲಿ. ಎಲ್ಲರೂ 3 ಮಂಕೀಸ್ನ ನೋಡಿದ್ರೆ, ಇಲ್ಲಿ ನೋಡಿ 4th ಮಂಕಿ. ಅಣ್ಣ ಗ್ಯಾಪಲ್ಲಿ ಹಂಗೆ ಫೋಟೋ ತೆಗೆದ್ರು. ಸೊ ಇವಾಗೆಲ್ಲ ರೆಡಿ ಆದ್ವಿ. ಇವತ್ತು ಮತ್ತೆ ಮೈಸೂರಿಗೆ ಹೋಗ್ತಿದ್ದೀವಿ. ತುಂಬ ಬೇಜಾರಾಗ್ತಿದೆ. ಎಲ್ಲರೂ ಫುಲ್ ಫೀಲಲ್ಲಿದ್ದಾರೆ. ಬಿಂದು ಅವರು ಮಾಡ್ಕೊಂಡಿದ್ದಾರೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.